ಇವತ್ತು ಬೆಳಗ್ಗೆ ನಾನು ರೆಡಿಯಾಗಿ ಟಿಫನ್ ಮಾಡಿ ನಮ್ಮ ಅಂಕಲ್ ಅಂಗಡಿ ಹತ್ರ ಗಾಡಿ ಬಿಟ್ಟು ಈ ದೊಡ್ಡ ಗಾಡಿ ತಗೊಂಡು ರಂಗನ್ ಬಾಗ್ಲ ಹತ್ರ ಹೋದೆ. ಯಾಕಂದ್ರೆ ಇಲ್ಲಿ ಗಾಡಿ ಓನರ್ ಬರ್ತಿದ್ರು. ಇಲ್ಲಿಂದ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸಿ ನಾವು ಹೊರಟಿದ್ದು ತುಮಕೂರಿಗೆ. ಬೇಕಾದ್ರೆ ಅಣ್ಣ ಜಾಸ್ತಿ ಡ್ರೈವ್ ಮಾಡಲಿಲ್ಲ. ದುರ್ಗಾಯಿಂದ ಹೊರಗಡೆ ಬಂದ್ಮೇಲೆ ಅಣ್ಣ ನನಗೆ ನೀನು ಗಾಡಿ ಡ್ರೈವ್ ಮಾಡು ಅಂದ್ರು. ನಾನು ಹೈವೇಲಿ ಹೋಗ್ಬೇಕಾದ್ರೆ ಬೋರ್ ಹೊಡಿತಿತ್ತು. ಸುಮ್ಮನೆ ಕೂತ್ಕೊಂಡು ಏನು ಮಾಡೋಣ ಅಂತ ಎಲ್ಲ ವಿಡಿಯೋ ಮಾಡಿದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ತುಮಕೂರಿಗೆ ಹೋದ್ವಿ. ಹೋದ್ಮೇಲೆ ಗಾಡಿ ಫಸ್ಟ್ ಕಾಟ ಮಾಡಿಸಿ ಗಾಡಿನ ಲೋಡಿಂಗ್ ಪಾಯಿಂಟ್ ಹತ್ರ ತಗೊಂಡ್ಬಂದ್ವಿ. ನಮ್ಮ ಗಾಡಿದು ಲೋಡು ಲೇಟ್ ಆಗುತ್ತೆ, ಯಾಕಂದ್ರೆ ಒಳಗಡೆ ಅವರು ಬೇರೆ ಗಾಡಿ ಲೋಡ್ ಮಾಡ್ತಿದ್ರು. ಮಧ್ಯಾಹ್ನ ಲೇಟ್ ಆಗಿತ್ತು, ಊಟ ಏನು ಮಾಡಿರ್ಲಿಲ್ಲ ಅಂತ ಅದೇ ರೋಡ್ ಕಾರ್ನರ್ ಅಲ್ಲಿರೋ ಜಿಲೇಬಿ ಅಂಗಡಿ ಹತ್ರ ಬಂದು ಕಚೋರಿ ಎಲ್ಲ ಪಾರ್ಸಲ್ ತಗೊಂಡೋಗಿ ಗಾಡಿ ಒಳಗೆ ಕುತ್ಕೊಂಡು ತಿಂದೆ. ಯಾಕಂದ್ರೆ ಅದು ಲೋಡಿಂಗ್ ಇನ್ನ ತುಂಬಾ ಲೇಟ್ ಆಗುತ್ತಂದ್ರು. ಬೇರೆ ಏನು ಕೆಲಸ ಇರಲಿಲ್ಲ. ಗಾಡಿ ಒಳಗೆ ಕುತ್ಕೊಂಡು ಫೋನ್ ನೋಡಿ ಬೇಜಾರಾಗಿ ಫ್ಯಾಕ್ಟ್ರಿ ಒಳಗೆ ಬಂದೆ. ಅಲ್ಲಿ ಟೈಮ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಸಾಯಂಕಾಲ ಆಯ್ತು. ಕೊನೆಗೂ ಎಲ್ಲರ ಗಾಡಿ ಲೋಡ್ ಆದ್ಮೇಲೆ ನಮ್ಮ ಗಾಡಿನೂ ಲೋಡಿಗೆ ತಗೊಂಡ್ರು. ಲೋಡಿಂಗ್ ಎಲ್ಲ ಆದ್ಮೇಲೆ ನಾವು ತುಮಕೂರು ಬಿಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿತ್ತು. ಆದ್ರೆ ಯಾಕೋ ಗೊತ್ತಿಲ್ಲ, ಬರ್ಬೇಕಾದ್ರೆ ಹೈವೇ ಫುಲ್ ಟ್ರಾಫಿಕ್ ಇತ್ತು. ಮಧ್ಯಾಹ್ನ ಎಲ್ಲ ಫೋನ್ ನೋಡಿದಕ್ಕೆ ನನ್ನ ಫೋನಲ್ಲಿ ಚಾರ್ಜೇ ಉಳಿದಿರಲಿಲ್ಲ. ಬರ್ಬೇಕಾದ್ರೆ ಜಾಸ್ತಿ ರೆಕಾರ್ಡಿಂಗ್ ಮಾಡ್ಕೊಳ್ಳಲಿಲ್ಲ. ದುರ್ಗಕ್ಕೆ ಬಂದು ಗಾಡಿ ಎಲ್ಲ ಅನ್ಲೋಡ್ ಮಾಡಿಸಿ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಫೋನ್ ಎಲ್ಲ ಚಾರ್ಜ್ ಮಾಡ್ಕೊಂಡು 10 ಗಂಟೆ ಹಂಗೆ ಹೊರಗಡೆ ಬಂದೆ. ಯಾಕಂದ್ರೆ ನಾನು ತುಮಕೂರಿಗೆ ಹೋಗ್ಬೇಕಾದ್ರೆ ಚಂದು ಅಣ್ಣ ಫೋನ್ ಮಾಡಿದ್ದ. ಇವನ್ ಜೊತೆ ಮಾತಾಡ್ಕೊಂಡು ಶೆಲ್ ಪೆಟ್ರೋಲ್ ಪಂಪಿಗೆ ಬಂದು ಪೆಟ್ರೋಲ್ ಹಾಕ್ಸಿ ಅವ್ರದೇ ಶಾಪಲ್ಲಿ 2 ಜ್ಯೂಸ್ ತಗೊಂಡು ಕುಡ್ಕೊಂಡು ಅಲ್ಲಿಂದ ಹಂಗೆ ಹೈವೇ ಮೇಲೆ ರಿಂಗ್ ರೋಡ್ ತನಕ ಬಂದು ಮನೆಗೆ ಹೋದ್ವಿ.